ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾನು ಮೊನ್ನೆ ಕುಮಾರಸ್ವಾಮಿ ನಾಟಕ ಮಂಡಳಿ ಅಂತ ಕರೆದಿದ್ದೆ. ಆದರೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಕುಮಾರಣ್ಣನ ಆ್ಯಕ್ಟಿಂಗ್ ನೋಡಿ ನಾನು ಮೊನ್ನೆ ಯಾವುದೋ ಹಳ್ಳಿಯಲ್ಲಿ ನಾಟಕ ಆಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಕುಮಾರಣ್ಣಂದು ಆಸ್ಕರ್ ಆ್ಯಕ್ಟಿಂಗು, ಆಸ್ಕರ್ಗೆ ಟ್ರೈ ಮಾಡ್ತಿದ್ದಾರೆ ಕುಮಾರಣ್ಣ ಅವರೇ. 1995 ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಸರ್ 1994 ಮತ್ತು 1996 ಮಧ್ಯೆ ದೇವೇಗೌಡ ಸಾಹೇಬರು 1 ವರ್ಷ 6 ತಿಂಗಳು CM ಆಗಿದ್ದಾಗ ನೈಸ್ ರೋಡ್ಗೆ ಅಪ್ರೂವ್ ಕೊಟ್ಟಿದ್ದೆ ಅವರು. ಎರಡನೇದು, ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿಡದಿ ಟೌನ್ಶಿಪ್ಗೆ ಶಿಫಾರಸು ಮಾಡಿದ್ದೆ ಅವರು. ಇವತ್ತು ಕುಮಾರಣ್ಣನ ಬಾಯಲ್ಲೇ ಫ್ರೀಡಮ್ ಪಾರ್ಕಲ್ಲಿ ಅವ್ರ ಬಾಯಲ್ಲೇ ಹೇಳಿದ್ದಾರೆ. ಕುಮಾರಣ್ಣ ನೈಸ್ ರೋಡ್ಗೆ ಪರ್ಮಿಷನ್ ಕೊಟ್ಟಿದ್ದು ಗೌರವಾನ್ವಿತ ದೇವೇಗೌಡ ಸಾಹೇಬರು, ಬಿಡದಿಗೆ ಶಿಫಾರಸು ಮಾಡಿದ್ದು ನೀವು. ಶಿಫಾರಸು ಮಾಡುವಾಗ ಬಿಡದಿ ರೈತರ ಬಗ್ಗೆ ಕಾಳಜಿ ಇರಲಿಲ್ವ ಕುಮಾರಣ್ಣ? ನಾನು ನಾಟಕ ಮಂಡಳಿ ಅಂತ ಕರೆದು ತಪ್ಪು ಮಾಡಿದೆ. ಯಾಕೆ ಅಂದರೆ ನಿಮ್ಮದು ಆಸ್ಕರ್ ಆ್ಯಕ್ಟಿಂಗು ಒಂದು ರೇಂಜ್ ಆಸ್ಕರು. ಇನ್ನೊಂದು 2-3 ಸಲ ಇದೇ ಆ್ಯಕ್ಟಿಂಗ್ ಮಾಡಿದ್ರೆ ಆಸ್ಕರ್ ಅವ್ರಿಗೆ ಜ್ವರ ಬರುತ್ತೆ ನಿಮ್ಮ ಆ್ಯಕ್ಟಿಂಗ್ ನೋಡಿ. ಬಿಡದಿ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ಯಾಕೆ ನೀವು ಶಿಫಾರಸು ಮಾಡಿದ್ರಿ? ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೈಸ್ ರೋಡ್ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ಆವಾಗ ಯಾಕೆ ಸುಮ್ಮನೆ ಇದ್ರಿ? ಇವಾಗ ಯಾಕೆ DK ಸಾಹೇಬ್ರನ್ನ ಅಪೋಸ್ ಮಾಡ್ತೀರಾ? ಮತ್ತೆ ತಾವು ಸ್ಪೀಚಲ್ಲಿ ಮಾತಾಡುವಾಗ DK ಸಾಹೇಬ್ರ ತಂದೆ ಕೆಂಪೇಗೌಡರ ಹೆಸರನ್ನ ಹೇಳಕ್ಕೆ ತಂದಿದ್ದೀರಾ. ಕೆಂಪೇಗೌಡರು DK ಸಾಹೇಬ್ರಿಗೆ ಇದೇನ ಹೇಳ್ಕೊಟ್ಟಿದ್ದು ಅಂತ ಮಾತಾಡಿದ್ದೀರಾ. ಕುಮಾರಣ್ಣ, ನೀವು DK ಸಾಹೇಬ್ರ ಜೊತೆ ಫೈಟ್ ಮಾಡ್ತಿದ್ದೀರಾ, ಅವ್ರ ಕುಟುಂಬನ ಯಾಕೆ ಹೇಳ್ತಾ ಇರ್ತೀರಾ? ಇವತ್ತು ಯಾಕೆ ಒಕ್ಕಲಿಗರ ಪರಮೋಚ್ಚ ನಾಯಕ ಅನ್ನೋ ಟೈಟ್ಲನ್ನ ನಿಮ್ಮ ಮನೆ ಅಂಗಳದಿಂದ ಪದ್ಮನಾಭ ನಗರದಿಂದ ಸದಾಶಿವನಗರಕ್ಕೆ ಬಂತು ಅಂತ ಬೇಜಾರ? ನಮ್ಮ DK ಸಾಹೇಬರು ಒಳ್ಳೆ ಮನಸ್ಸು ಇದ್ದಿದ್ದಕ್ಕೆ ಅಣ್ಣ, ನಿಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆದಾಗ ಎಸ್ ಕುಮಾರಣ್ಣ ನಮ್ಮ ಅಣ್ಣ ನನ್ನ ತಮ್ಮ ಅನ್ನೋ ಭಾವನೆಯಿಂದ ಬಂದು ಗೌರವ ಕೊಟ್ಟಿದ್ದು. ನೀನು ಯಾಕೆ ಅವ್ರ ತಂದೆ ಕೆಂಪೇಗೌಡರ ಹೆಸರು ಹೇಳ್ತಾ ಇರ್ತೀಯಾ? ನೀವೇನು ಹೇಳಿದ್ರಿ? ಕೆಂಪೇಗೌಡರು ಇದೇನ ಹೇಳ್ಕೊಟ್ಟಿದ್ದು DK ಸಾಹೇಬ್ರಿಗೆ ಅಂದ್ರಿ. ಅದು ಪರ್ಸ್ನಲ್ ವಿಚಾರ ಮಾತಾಡಬಾರ್ದು ಕುಮಾರಣ್ಣ. ನೀವು ದೊಡ್ಡವರಿದ್ದೀರಾ, ಯಾಕೆಂದರೆ ನಿಮಗೆ ಅಷ್ಟು ದೊಡ್ಡವರಾದರೂ ನಿಮ್ಗೆ ಇನ್ನೂ ಹಿರಿತನ ಬರಲಿಲ್ವ ಅನ್ನೋದೇ ಬೇಜಾರು. ನಿಮ್ಮ ವಾಚ್ ಬಗ್ಗೆ ಮಾತಾಡಿದ್ರೆ ಚಪ್ಪಲಿ ಬಿಸಾಕಿಸ್ತೀರಾ, ನಿಮ್ಮ ಬಗ್ಗೆ ಮಾತಾಡಿದ್ರೆ ವೈಯಕ್ತಿಕ ತಂಟೆಗೆ ಬರ್ತೀರಾ. ನಾನು ಮತ್ತೊಮ್ಮೆ ಕುಮಾರಣ್ಣಗೆ ಹೇಳ್ತೀನಿ, ರಾಜ್ಯದ ರೈತರಿಗೆ ಹೇಳ್ತೀನಿ, ಕುಮಾರಣ್ಣ ನಾಟಕ ಮಾಡ್ತಿದ್ದಾರೆ, ಆಸ್ಕರ್ ಮಟ್ಟದ ನಾಟಕ. ಕುಮಾರಣ್ಣನೇ ಶಿಫಾರಸು ಮಾಡಿದ್ದು ಬಿಡದಿ ಟೌನ್ಶಿಪ್ಗೆ. ಅವ್ರು ಶಿಫಾರಸು ಮಾಡಲಿಲ್ಲ ಅಂದರೆ ನಮ್ಮ ಸರ್ಕಾರಕ್ಕೆ ಏನಿರೋದು? ನಮ್ಮ ಸರ್ಕಾರದ ಅದರ ಅವಶ್ಯಕತೆ ಅನಿವಾರ್ಯತೆ ಏನಿರೋದು? ಇದು ಬಿಡದಿ ಟೌನ್ಶಿಪ್ ವಿಚಾರ. ಇವತ್ತು KPSC ಶಿವಶಂಕರಪ್ಪನವ್ರ ಮನೆ ಮೇಲೆ ರೈಡ್ ಆಗಿದೆ. ಅಬ್ಬಾ, ನಮ್ಮ ಅಶೋಕಣ್ಣ ವಿಜೇಂದ್ರಣ್ಣ ಪೂಜ್ಯನೀಯ ಗೌರವಾನ್ವಿತ ತಮ್ಮ ತಂದೆಯವರಾದ ಯಡಿಯೂರಪ್ಪ ಸಾಹೇಬ್ರೇ ಶಿವಶಂಕರಪ್ಪನವ್ರನ್ನ ತಂದ ಚೇರಲ್ಲಿ ಕೂರಿಸಿದ್ದು. ಯಾಕೆ ಕೂರಿಸಿದ್ರಣ ಅಂತ ಭ್ರಷ್ಟನನ್ನು ಹಂಗಾದರೆ ನೀವು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರಲ್ಲ, ನಾವೇನು ಲೆಟ್ರ್ ಬರ್ಕೊಟ್ಟಿದ್ವಾ, ಮಿನಿಟ್ ಕೊಟ್ಟಿದ್ವಾ? ವಿಜೇಂದ್ರಣ್ಣ ಗೌರವಾನ್ವಿತ ಪೂಜ್ಯನೀಯ ಶಿವಶಂಕರಪ್ಪನವ್ರನ್ನ ತಮ್ಮ ತಂದೆಯ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫ್ರೇಮ್ ಮಾಡಿ ಅಪಾಯಿಂಟ್ ಮಾಡಿದಂಥ ವ್ಯಕ್ತಿ ಮೇಲೆ ಅಲಿಗೇಷನ್ ಬಂದರೆ ಇವರು ಕಾಂಗ್ರೆಸ್ನ ಬೈತಿದ್ದಾರೆ. ಸರ್, BJP ಅಪಾಯಿಂಟ್ ಮಾಡಿರೋ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರೆಸಿಡೆಂಟ್ ಅಲಿಗೇಷನ್ ಬಂದರೆ ಇವ್ರು ನಮ್ಮನ್ನು ಬೈತಾರೆ. ನೈಸ್ ರೋಡ್ ನಿಮ್ಮದು. ನನಗೆ ಕುಮಾರಣ್ಣ ಇದೆಷ್ಟೋ ದಿನಗಳಿಂದ ಕೇಳಬೇಕು ಅಂತಿದ್ದೀನಿ, ಕೇಳಿಬಿಡ್ತಾ ಇದ್ದೀನಿ. ನಿಮ್ಮ ಮಿತ್ರ ಮಂಡಳಿ, ನಿಮ್ಮ ಸಹಕೂಟದ ಪಕ್ಷಗಳು ಇವತ್ತಿಂದ ಇನ್ಸ್ಟಾಗ್ರಾಮಲ್ಲಿ ಎಗರಲಾಡಲಿ, ಆದರೆ ನಾನು ಮನಸ್ಸಲ್ಲಿ ಇಟ್ಕೊಳ್ಳಾರೆ ಕೇಳಿಬಿಡ್ತಾ ಇದ್ದೀನಿ. ಯಾಕೆ? ಏನಾದರೂ ಕೇಣಿಯವರಿಂದ ಬರಬೇಕಾಗಿರೋ ಬ್ಯಾಲೆನ್ಸು ಬಂದಿಲ್ವಾ? ಏನೋ ಒಂದು ಸಮ್ ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ, ಎಲ್ಲೋ ಲಾಸ್ಟ್ ಪೇಮೆಂಟ್ ಏನಾದರೂ ಬರಲಿಲ್ವಾ? ಏನಾದರೂ ಪೆಂಡಿಂಗ್ ಉಳಿದೋಯ್ತಾ? ಇಲ್ಲ ಕೇಣಿಯವ್ರು ಏನಾದರೂ ಕೈ ಎತ್ತಿಬಿಟ್ರಾ? ಅಂಥದ್ದೇನಾದರೂ ಇದ್ದರೆ ಹೇಳಿ, ನಾನು ಕೇಣಿಯವ್ರಿಗೆ ಹೇಳ್ತೀನಿ, ನೋಡ್ರಪ್ಪ ದೇವೇಗೌಡರನ್ನ ಕುಮಾರಸ್ವಾಮಿನ ಎದುರಾಕೋಬೇಡಿ, ವಾಚ್ ಬಗ್ಗೆ ಮಾತಾಡಿದ್ರೇ ಚಪ್ಪಲಿ ಬಿಸಾಕೋ ವ್ಯಕ್ತಿಗಳವರು, ನೀನಿನ್ನು ಪೇಮೆಂಟ್ ಕೊಡಲಿಲ್ಲ ಅಂದರೆ ಬಿಡ್ತಾರ ಗುರು ನಿನ್ನ, ಅದೇನೋ ಸೆಟ್ಲ್ ಮಾಡ್ಕೊ ಅಂತ ಹೇಳ್ತೀನಿ. ಅಲ್ಲ, ನನಗೇನು ಅಂದರೆ ನೈಸ್ ರೋಡ್ಗೆ ಈಗ ನೈಸ್ ರೋಡ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಗೌಡ ಸಾಹೇಬರು, ಅದನ್ನು ವಿರೋಧಿಸಬೇಕು ಅಂದರೆ ಇವ್ರು 2 ಸಲ ಆಗಿದ್ರಲ್ಲ, ಕ್ಯಾನ್ಸಲ್ ಮಾಡಿ ಬಿಸಾಕಬೇಕಾಗಿತ್ತು. ನಮ್ಗೆ ಅದರ ಅವಶ್ಯಕತೆ ಏನಿತ್ತು? ಈಗ ನಾನೇನು ಅಂದರೆ ಇವ್ರು ಕೇಣಿಯವ್ರ ಮೇಲೆ ಪದೇ ಬೀಳೋದು ನೋಡ್ತಾ ಇದ್ದರೆ ಏನೋ ಪೆಂಡಿಂಗ್ ಅಮೌಂಟು. ಸರ್, ಇದು ಡೌಟು,
ನಾನು ಆರೋಪ ಮಾಡ್ತಿಲ್ಲ. ಕೇಣಿಯವ್ರಿಗೂ ಹೇಳ್ತಾ ಇದ್ದೀನಿ, ಪೆಂಡಿಂಗ್ ಇದ್ದರೆ ಕೊಟ್ಟು ಬಿಡಿ ಸರ್. ಎಸ್ ಸರ್, ನೋಡಿ, ನಾನು ಕೇಳ್ತಾ ಇರೋದು ಡೌಟು, ಅಲಿಗೇಷನ್ ಅಲ್ಲ. ಏನಾದರೂ ಪೆಂಡಿಂಗ್ ಅಮೌಂಟ್ ಇದೆಯಾ ಅಂತ ಅಲಿಗೇಷನ್. ನೀವು ದಯವಿಟ್ಟು ದೇವೇಗೌಡ ಸಾಹೇಬ್ರೆ, ಮೊನ್ನೆ ಒಂದು ಚಪ್ಪಲಿ ಬಿಸಾಕಿದರೆ ಇನ್ನೊಂದು ಚಪ್ಪಲಿ ಮೋಸ್ಟ್ಲಿ ಜೊತೆಯಲ್ಲಿ, ಯಾಕೆಂದರೆ ತಾವೆಲ್ಲ ಪೇರಲ್ಲಿ ಕೊಟ್ಟ ಅಭ್ಯಾಸ. ಪರವಾಗಿಲ್ಲ, ಪ್ರಶ್ನೆ ಮಾಡ್ತೀವಿ, ಏನು ಮಾಡೋದು. ದಯವಿಟ್ಟು ಇದು ಆರೋಪ ಅಲ್ಲ, ನನ್ನ ಸಂದೇಹ. ಇಲ್ಲ ಅಂದರೆ ಹೇಳ್ಬಿಡ್ಲಿ, ನೈಸ್ ರೋಡ್ ಹತ್ರ ನಾವು ₹1 ಮುಟ್ಟಿಲ್ಲ ರೀ. ಯಾವನ್ರಿ ಅವನು ಯಾವನ್ರಿ? ಪ್ರದೀಪ್ ಈಶ್ವರು, ಚಿಕ್ಕಬಳ್ಳಾಪುರದವನು ಅಂದ್ಬಿಡ್ಲಿ, ನಾನೇನು ಮಾಡಲಿ. ನಾನು ಮೊನ್ನೆ ವಿಶ್ ಮಾಡೋಣ ಅಂದ್ಕೊಂಡೆ. HMT ಗಂಡ ಬೇರುಂಡ ಒಳ್ಳೆ ಸೇಲಿಂಗು. ಯಾರೋ ಹೇಳ್ತಾ ಇದ್ರು, ಕುಮಾರಣ್ಣಂದು ನಿನ್ನ ಗಲಾಟೆಯಿಂದ HMTಗೆ ಒಳ್ಳೆ ಸೇಲಿಂಗ್ ಬಂತು ಅಂತ. ನಾನು ಕುಮಾರಣ್ಣನಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ವಿಚಾರದಲ್ಲಿ. HMT ಗಂಡ ಬೇರುಂಡ ಅವ್ರ 63ನೇ ವಾಚಾಗ ಅವ್ರು ತೊಗೊಂಡಿದ್ದಾರೆ. ಆಲ್ ದಿ ಬೆಸ್ಟ್ ಕುಮಾರಣ್ಣ. ಇವರು ಯಾರು BJP ಅವರು ಅಹಿಂದ ವರ್ಗ, ST ಸಮುದಾಯದ ವ್ಯಕ್ತಿ ಒಂದು ಸಲ ರಾಜೀನಾಮೆ ಕೊಡಿಸಿದ್ರಲ್ಲ, ಪ್ರೂವ್ ಆಗಬೇಕಲ್ಲ. SIT ಕ್ಲೀನ್ ಚೀಟ್ ಕೊಟ್ಟಿದೆ ನಮ್ಮ ನಾಗೇಂದ್ರಣ್ಣನಿಗೆ, ಆದರೂ ರಾಜೀನಾಮೆ ಕೊಡಿ ಅಂತ ಕೂಗ್ತಾರೆ. ST ವಿರೋಧಿಗಳಿವರು, SC ವಿರೋಧಿಗಳಿವರು. ಇವ್ರು ಯಾವತ್ತಾದರೂ ಮುಖ್ಯಮಂತ್ರಿನ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿನ ಎಲ್ಲ ಮೇಲ್ವರ್ಗದವ್ರನ್ನ ತಂದು ಕೂಡಿಸಿದಿರಲ್ಲ. ಅಷ್ಟು ಪ್ರೀತಿ ಇದ್ದರೆ ನಾನು ಇವತ್ತು ಹೇಳ್ತೀನಿ, ಅಲ್ಲೆಲ್ಲ ಆಲ್ ಇಂಡಿಯಾ ಕಮಿಟಿಯಲ್ಲಿ ನೀವು ಹಾಕೋದಲ್ಲ. ತಾಕತ್ತಿದ್ರೆ ಒಂದು OBCನ ರಾಜ್ಯಾಧ್ಯಕ್ಷರು ಮಾಡಿ, OBCನ ವಿರೋಧ ಪಕ್ಷದ ಮಾಡಿ ಡಿಕ್ಲೇರ್ ಮಾಡಿ. ನೀವು 2038ಕ್ಕೆ ನಾನು BJP ಅವ್ರು ಚಾಲೆಂಜ್ ಮಾಡ್ತೀನಿ. ನೀವು 2038ಕ್ಕೆ 28ಕ್ಕೆ ಬರಲ್ಲ ಅವರು, 28ಕ್ಕೂ ನಾವೇ, 33ಕ್ಕೂ ನಾವೇ. ಅದಕ್ಕೆ 38 ಹೇಳ್ತಾ ಇದ್ದೀನಿ. ನೀವು 2038ರಲ್ಲಿ ಸುನಿಲ್ ಅಣ್ಣ ನಮಸ್ಕಾರ 2038ರಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಬಂದರೆ ಇಲ್ಲ, ನೋ, ಸಿ ಇಟ್ಸ್ ನಾಟ್ ಲೈಕ್ ದಟ್. ಪರ್ಸ್ನಲ್ ರಿಲೇಷನ್ಶಿಪ್ಸ್, ಸಿ ಅವರಲ್ಲಿಂದ ಸ್ಮೈಲ್ ಕೊಟ್ಟು ಊಟ ಆಯ್ತಾ ಅಂದಾಗ ನಾನು ಆಯ್ತಣ್ಣ ಅಂದೆ. ಸಿ ವೈಯಕ್ತಿಕವಾಗಿ ನನಗೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರಣ್ಣನ ಬಗ್ಗೆ ಭಾಳ ಗೌರವ ಇದೆ. ಇದು ಐಡಿಯಾಲಜಿಕಲ್ ಫೈಟ್ ಮುಂದುವರಿಯುತ್ತೆ. ನೀವು ಇದನ್ನೆಲ್ಲ ಹಂಗಂದರೆ ಈಗ ವಿರೋಧಿಸ್ತೀವಿ ಅಂತ ಏಕಾಏಕಿ ಅವರೊಂದು ಲಾಂಗು ನಾನೊಂದು ಲಾಂಗ್ ಎತ್ಕೊಂಡು ಹೋಗ್ಬೇಕಾ ಏನು? ಹಂಗೆಲ್ಲ ನೋ. ಸಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, OBC ರಾಜ್ಯಾಧ್ಯಕ್ಷನ ಮಾಡಿ, OBC ವಿರೋಧ ಪಕ್ಷದ ನಾಯಕನ ಮಾಡಿ, ಎಲ್ಲ ಸೆಲ್ಲೆಗಳ ಪ್ರೆಸಿಡೆಂಟ್ OBCಗಳಿಗೆ ಕೊಡಿ. 2038ಗೆ ನೀವು ಅಧಿಕಾರಕ್ಕೆ ಬಂದರೆ OBCಗಳನ್ನೇ CM ಮಾಡ್ತೀವಿ ಅಂತೇಳಿ. 28ಗೂ 33ಗೆ ನಾವೇ ಬರೋದು. ಸಿ ಸರ್, ನಾವು OBC CMನ ಮಾಡಿ DK ಸಾಹೇಬ್ರ ಪಕ್ಷ ಸಂಘಟನೆಗೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಅವ್ರು 40 ವರ್ಷದ ಹಾರ್ಡ್ ವರ್ಕ್ಗೆ ಚೇರ್ ಕೊಟ್ಟಿರೋದು. ಅವರೇನೋ ಸರ್, ಇದೆಲ್ಲ OBC CMಗೆ ನನ್ನ ಪಕ್ಷ ಹಂಗೇನಿಲ್ಲ. ಖಂಡಿತವಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರು 3 ವರ್ಷ 8 ವರ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ CM ಮಾಡಿದ್ದಾರೆ. ನೀವು ಇದು ನೋಡ್ಬೋದಲ್ಲ, 8 ವರ್ಷ CM ಮಾಡಿದ್ದು OBC ಅವ್ರನ್ನ 8 ವರ್ಷ CM ಮಾಡಿದ್ದು ನಮ್ಮ ಪಕ್ಷನೇ ಅಲ್ವಾ? CWC ಮೆಂಬರ್ ಮಾಡಿದೆ ಅಲ್ವಾ? AICC ಅಧ್ಯಕ್ಷರಾಗಿ. ಓಕೆ, ಹಾಂ ಹಾಂ